ಧಾರವಾಡದಲ್ಲಿ ಯುಪಿಎಸ್ಸಿಗೆ ರೆಡಿ ಆಗ್ತಾ ಇದ್ದಂತಹ ಯುವತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಪುರೋಹಿತ್ ನಗರದಲ್ಲಿ 26 ವರ್ಷದ ಜೀವಿತ ಕುಸಗೂರ ಸಾವನ್ನಪ್ಪಿದ್ದಾರೆ. ನಿನ್ನೆ ಬೆಳಿಗ್ಗೆ ಮನೆಯಲ್ಲಿ ತಲೆ ಸುತ್ತು ಅಂತ ಹೇಳಿ ಸುಸ್ತಾಗಿದ್ದಂತಹ ಯುವತಿ ನಂತರ ಖಾಸಗಿ ಆಸ್ಪತ್ರೆಗೆ ರವಾನಿಸ್ತಾ ಇದ್ದಂತಹ ಕುಟುಂಬಸ್ಥರು ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯೆಯೇ ಯುವತಿ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಪರೀಕ್ಷಿಸಿದ ವೈದ್ಯರಿಂದ ಹೃದಯಾಘಾತ ಆಗಿದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ. ಎಂಎಸ್ಸಿ ಅಗ್ರಿ ಮಾಡಿದ್ದಂತಹ ಯುವತಿ ಜೀವಿತ ಕುಸಗೂರ ಅವರು ಇದೀಗ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದಾಗಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದು ಕೂಡ ಯುವತಿಯರೇ ಸಾವನ್ನಪ್ತಾ ಇರುವುದು ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹಾರ್ಟ್ನ ಯಾವ ರೀತಿಯಾಗಿ ಭದ್ರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಹಾರ್ಟಿಗೆ ಯಾವ ರೀತಿಯಾಗಿ ಬೀಗ ಹಾಕೊಳ್ಳೋದು ಹಾಗಿದ್ರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಕೆಟ್ಟ ಚಟುವಟಿಕೆಗಳಿಲ್ಲ ಅಂದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಧಾರವಾಡ ಆಯಿತು, ಇದೀಗ ದಾವಣಗೆರೆಯಲ್ಲೂ ಕೂಡ ಹೃದಯಾಘಾತಕ್ಕೆ ಯುವಕ ಬಲಿಯಾಗಿದ್ದಾನೆ. ಮನೆಯಲ್ಲೇ ಕುಸಿದು ಬಿದ್ದಂತಹ 22 ವರ್ಷದ ಅಕ್ಷಯ್ ಆಸ್ಪತ್ರೆಗೆ ಸಾಗಿಸಿದ ಕೆಲ ಕ್ಷಣಗಳಲ್ಲಿ ಅಕ್ಷಯ್ ಸಾವನ್ನಪ್ಪಿದ್ದಾರೆ. ಉದ್ಯಮಿ ರೇಖಾ ಮುರುಗೇಶ್ ಪುತ್ರ ಅಕ್ಷಯ್ ಸಾವನ್ನಪ್ಪಿದ್ದಾರೆ. 3 ತಿಂಗಳಲ್ಲಿ ಹೃದಯಾಘಾತದಿಂದ 75 ಜನ ಸಾವನ್ನಪ್ಪಿದ್ದಾರೆ. ನೋಡಿ, ಈತನೇ ಸಾವನ್ನಪ್ಪಿರುವಂತಹ ಅಕ್ಷಯ್ 22 ವರ್ಷದ, ಕೇವಲ 22 ವರ್ಷ. ಜಿಲ್ಲಾಸ್ಪತ್ರೆಯೊಂದರಲ್ಲೇ 75 ಮಂದಿ ಸಾವನ್ನಪ್ಪಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ. ಏಪ್ರಿಲ್ನಲ್ಲಿ 22 ಸಾವುಗಳಾಗಿದ್ರೆ ಮೇ ತಿಂಗಳಲ್ಲಿ 29 ಮಂದಿ ಸಾವನ್ನಪ್ಪಿದ್ದಾರೆ. ಜೂನ್ನಲ್ಲಿ ಹೃದಯಾಘಾತಕ್ಕೆ 24 ಮಂದಿ ಬಲಿಯಾಗಿದ್ದಾರೆ. ದಾವಣಗೆರೆ ಜನರಲ್ಲಿ ಇದೀಗ ದಿನದಿಂದ ದಿನಕ್ಕೂ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡು, ಅತಿ ಹೆಚ್ಚು ಕೇಸ್ ದಾಖಲಾಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಕಣೋ ಅಂತ ಹೇಳಿ ಫ್ರೆಂಡ್ಸ್ಗಳ ಜೊತೆ ಮಾತನಾಡ್ಕೊಳ್ತಾ ಇದ್ದಾರೆ ಯುವತಿಯರು. ಬಟ್ ಆದರೆ ಯಾವಾಗ ಈ ಹಾರ್ಟ್ ಅಟ್ಯಾಕ್ ನಮ್ಮನ್ನ ಬಂದು ಅಪ್ಪಳಿಸುತ್ತೋ, ನಮಗಾಗುತ್ತೋ ಅನ್ನೋದು ಯುವತಿಯರಿಗೂ ಕೂಡ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ.